ಲವ್ ಸ್ಟೋರಿ ಬಗ್ಗೆನೇ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ತುಂಬ ಜನಕ್ಕೆ ನಾನು ಹೇಳಿದ್ದೀನಿ, ನನ್ನ ಲವ್ ಸ್ಟೋರಿ ಸ್ವಲ್ಪ ಅರ್ಧ ಜನಕ್ಕೆ ನಾನು ಹೇಳಿದ್ದೀನಿ, ಬಟ್ ಅವರೆಲ್ಲ ನಂಬಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೂ ಫಸ್ಟ್ ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕಂತ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾವು ಇವತ್ತು ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಂತಲೇ ಬಂದಿದ್ದೀವಿ. ಅದು ಯೂಟ್ಯೂಬ್ ವಿಡಿಯೋ ಏನಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಲವ್ ಸ್ಟೋರಿ ಬಗ್ಗೆನೇ ಹೇಳ್ತೀವಿ. ಯಾಕಂತಂದ್ರೆ ನಮ್ಗೆ ತುಂಬ ದಿನದಿಂದ ನಾವಿಬ್ಬರು ಯಾವಾಗಲೂ ಮಾತಾಡ್ಕೊತಾ ಇರ್ತಿದ್ವಿ, ಇಲ್ಲ ನಾವೊಂದು ವಿಡಿಯೋ ಮಾಡಬೇಕು ಅದು ನಾವಿಬ್ಬರು ಅಂತಲ್ಲ, ನಂಗೆ ತುಂಬ ಜನ ನನಗೆ ಆ್ಯಕ್ಚುಲಿ ಫ್ರೆಂಡ್ಸ್ ಹೇಳಿದರು, ಇಲ್ಲ ನೀನೊಂದು ಯೂಟ್ಯೂಬ್ ವಿಡಿಯೋ ಮಾಡು, ನಿಮಗೆ ಚೆನ್ನಾಗಿರುತ್ತೆ ಆ ಥರ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವಿಬ್ಬರು ಪ್ಲ್ಯಾನ್ ಮಾಡಿ ಇವಾಗ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಫಸ್ಟ್ ಲವ್ ಸ್ಟೋರಿ ಬಗ್ಗೆನೇ ನಾವು ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಆಮೇಲೆ ನೀವು ಅನ್ಕೋಬೋದು, ಏನಪ್ಪ ಇವರೊಂದು ದೊಡ್ಡ ಸೆಲೆಬ್ರಿಟಿನಾ, ಇವ್ರ ಲವ್ ಸ್ಟೋರಿ ನಾವೇ ಕೇಳಬೇಕು, ಆ ಥರ ನಾವೇನು ಆ ಥರ ಸೆಲೆಬ್ರಿಟಿನಲ್ಲ, ನಾವು ಇವಾಗ ತಾನೇ ವಿಡಿಯೋಸ್ ಮಾಡ್ತಾ ಇರೋದು. ಬಟ್ ನಮಗೆ ಒಂದು ಖುಷಿ, ಎಷ್ಟೋ ಜನ ಕೇಳ್ತಾಯಿದ್ರು ನಿಮ್ಮ ಲವ್ ಸ್ಟೋರಿ ಹೆಂಗೆ ಏನು. ಆಮೇಲೆ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ, ನನ್ನ ಲವ್ ಸ್ಟೋರಿ ಸ್ವಲ್ಪ ಅರ್ಧ ಜನಕ್ಕೆ ನಾನು ಹೇಳಿದ್ದೀನಿ, ಬಟ್ ಅವರೆಲ್ಲ ನಂಬಲ್ಲ. ಯಾವುದೋ ಮೂವಿ ಸ್ಟೋರಿ ಹೇಳ್ತಾಯಿದ್ದೆ ನೀನು, ಆ ಥರ ಇಲ್ಲ ಹಂಗೆ ಆ ಥರ ಹೇಳ್ತಾಯಿದ್ರು. ಬಟ್ ಅದಕ್ಕೆಲ್ಲದಕ್ಕೂ ನಾನು ಕ್ಲಾರಿಫೈ ಕೊಡ್ಬೇಕಂತಲೇ ಈ ಥರ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಈ ಲವ್ ಸ್ಟೋರಿ ವ್ಲಾಗ್ ಮಾಡಿದಾದ್ಮೇಲೆ ನಮ್ಮ ಸ್ಟೋರಿಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರಲ್ವ, ಅವರು ಯಾರ್ಯಾರು ಅಂತ ನಾವು ಅವ್ರದ್ದು ಒಂದು ವ್ಲಾಗಲ್ಲಿ ತೋರಿಸ್ತೀವಿ. ಅವರು ಈಗ ನಮ್ಮ ಲವ್ ಸ್ಟೋರಿಯಲ್ಲಿ ಯಾರ್ಯಾರು ಪಾತ್ರ ಬರುತ್ತೆ ಆ ಪಾತ್ರನ ನಾವು ಒಂದು ವ್ಲಾಗ್ ಮಾಡಿ ತೋರಿಸ್ತೀವಿ. ಪ್ರತಿಯೊಬ್ಬರು ಆಗಿರ್ಬೋದು, ನಮ್ಮ ಲವ್ ಸ್ಟೋರಿಯಲ್ಲಿ ಪಾಸಿಟಿವ್ ಪರ್ಸನ್ಸ್ ಇದ್ದಾರೆ ಮತ್ತು ನೆಗೆಟಿವ್ ಪರ್ಸನ್ಸ್ ಇದ್ದಾರೆ. ಅದೆಲ್ಲದ್ರ ಬಗ್ಗೆನೂ ನಾವಿಲ್ಲಿ ಹೇಳ್ಕೋಬೇಕಂತಲೇ ನಾವು ವಿಡಿಯೋಸ್ ಮಾಡ್ತಾ ಇರೋದು. ಆಮೇಲೆ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಆರ್ಡ್ರ್ ಏನು ಮಾಡ್ತಾ ಇಲ್ಲ, ಬಟ್ ನಿಮ್ಮ ಹತ್ರ ದಯವಿಟ್ಟು ನಿಮ್ಮ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂ ಆಗಿ ನೋಡಿ. ಆಮೇಲೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಮಾತ್ರ ಮರಿಬೇಡ್ರಿ, ಯಾಕಂದರೆ ಫಸ್ಟ್ ವಿಡಿಯೋ ಅಲ್ವಾ. ನಮಗೂ ಫಸ್ಟ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ ನಾವು ಏನು ಮಾಡಬೇಕು ಅನ್ನೋದನ್ನ ಸಹ ಕಮೆಂಟ್ ಮಾಡಿ. ನಮ್ಮ ಲವ್ ಸ್ಟೋರಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಲವ್ ಸ್ಟೋರಿಯಲ್ಲಿ ಬರೋ ಪಾತ್ರಗಳನ್ನ ನಿಮಗೆ ತೋರಿಸ್ತೀವಿ. ನಾವು ಮಾಡ್ತೀವಿ. ಇವಾಗ ಎಷ್ಟು ನಮ್ಮ ಕಡೆಯಿಂದ ಎಷ್ಟು ಹೇಳ್ಬೇಕಂತ ಅನ್ಸುತ್ತೋ ಪ್ರತಿಯೊಂದು ನಿಮ್ಮ ಹತ್ರ ಹೇಳ್ಕೊತೀವಿ. ಯಾವುದು ಫೇಕ್ ಸ್ಟೋರಿ ಅಂತೇನಲ್ಲ, ಬಟ್ ನಮ್ಮ ರಿಯಲ್ ಲೈಫಲ್ಲಿ ನಾವು ನಡೆದಂಥ ಸ್ಟೋರಿ, ನಾವಿಬ್ಬರು ಅನುಭವಿಸಿದಂಥ ಸ್ಟೋರಿಯನ್ನು ಇವತ್ತು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದಿದ್ದೀವಿ. ಸೊ ಇದರಿಂದ ಏನಾದರೂ ನಿಮಗೆ ಸ್ವಲ್ಪ ಬೇಜಾರಾದರೆ ಇಷ್ಟೇ, ಬಟ್ ನಮ್ಮ ಖುಷಿಗೋಸ್ಕರ ಮಾಡ್ತಾಯಿದ್ದೀವಿ. ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಅವರ್ ಚಾನಲ್. ನಾವು ಫಸ್ಟು ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾವು ಫಸ್ಟು ಇವಳನ್ನ ನೋಡಿದ್ದು, ನಮ್ಮದು ಲವ್ ಸ್ಟೋರಿ ಬಂದ್ಬಿಟ್ಟು ಆನ್ಲೈನ್ ಲವ್ ಸ್ಟೋರಿ, ಅಂದರೆ ಟಿಕ್ಟಾಕ್ ಲವ್ ಸ್ಟೋರಿ. ನಾವಿಬ್ಬರು ಟಿಕ್ಟಾಕಲ್ಲೇ ಲವ್ ಮಾಡಿದ್ದು. ನಾನು ಇವಳ ಫಸ್ಟ್ ಏನು ಆ ಊರು ಈ ಊರು ಅಂತೇನಿಲ್ಲ, ನಾನು ಸ್ಟಾರ್ಟಿಂಗ್ ನೋಡಿದ್ದೆ ಇವಳನ್ನ ಫೋನಲ್ಲಿ. ಅಂದರೆ ಇವಳು ರೀಲ್ಸ್ ಮಾಡ್ತಾ ಇರಲಿಲ್ಲ, ಬಟ್ ನಾನು ಮಾಡ್ತಾಯಿದ್ದೆ. ನಾನು ಮಾಡಬೇಕಾದ್ರೆ ಅದೇ ಥರ ಇವಳು ಅದೇ ಟೈಮಲ್ಲಿ ನಾನು ಇವಳನ್ನ ನೋಡಿರೋದು. ಆಮೇಲೆ ಸರಿ ಮುಂದಕ್ಕೆ ಇವಾಗ ಇವಳು ಹೇಳ್ತಾಳೆ ಕಂಟಿನ್ಯೂ. ಆ್ಯಕ್ಚುಲಿ ಇವರು ವಿಡಿಯೋಸ್ ಮಾಡಬೇಕಾದ್ರೆ ನಾನು ಇವ್ರ ವಿಡಿಯೋಸ್ನ ನೋಡ್ತಾ ಇದ್ದೆ. ನೋಡಬೇಕಾದ್ರೆ ಇವರು ಓನ್ಲಿ 1 ಫಾಲೋವರ್, ಇವ್ರಿಗೆ ಫಾಲೋವರ್ಸ್ ಇರೋದು 30K, ಬಟ್ ಇವರು ಒಬ್ಬರನ್ನೇ ಫಾಲೋ ಮಾಡ್ತಾಯಿದ್ರು. ಯಾರಪ್ಪ ಇದು ಒಬ್ಬರನ್ನೇ ಫಾಲೋ ಮಾಡ್ತಾ ಇದ್ದಾರಲ್ವಾ ಅಂತ ಓಪನ್ ಮಾಡಿ ಚೆಕ್ ಮಾಡಿದಾಗ ಇವ್ರ ವಿಡಿಯೋಸ್ ಹಂಗೆ ಕ್ಯಾಶುವಲ್ ಆಗೇ ಚೆಕ್ ಮಾಡ್ತಾರೆ. ಅದು ನಾನು ಫಸ್ಟು ಫಾಲೋ ಮಾಡ್ತಿದ್ದು ಸೋನು ಶ್ರೀನಿವಾಸ್ ಗೌಡ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು. ಅವಳನ್ನ ಏನಕ್ಕೆ ಫಾಲೋ ಮಾಡ್ತಿದ್ದೆ ಅಂತಂದರೆ, ನನಗೂ ಒಂದು ಆಸೆ ಇತ್ತು, ನಾನು ಬೆಳಿಬೇಕು ಆ ಥರ ಈ ಥರ ಅಂತ ಆಸೆ ಇತ್ತಲ್ಲ. ಸೊ ಅದೇನೋ ಗೊತ್ತಿಲ್ಲ, ಆ ಟೈಮಲ್ಲಿ ಅವ್ರ ಜೊತೆ ಯಾವುದೋ ಒಂದು ವಿಡಿಯೋ ಏನಾದರೂ ಮಾಡಿಬಿಟ್ರೆ ಚೆನ್ನಾಗಿ ಕ್ಲಿಕ್ ಆಗ್ತಾಯಿತ್ತು. ಸೊ ಅದೇ ಕಾರಣಕ್ಕೆ ನಾನು ಬೆಳೆಯೋ ಗಂಟ ಸ್ವಲ್ಪ ಇರಲಿ ಅಂದ್ಕೊಂಡು ಅವಳನ್ನ ಫಾಲೋ ಮಾಡಿಕೊಂಡು ಅವ್ರ ಜೊತೆ ವಿಡಿಯೋಸ್ ಮಾಡ್ತಾಯಿದ್ದೆ. ಅವಳ ಕ್ಯಾರೆಕ್ಟರ್ ಬಗ್ಗೆ ಈ ಥರ ಇವರೆಲ್ಲ ನಮಗೆ ಬ್ಯಾಡಾಗಿ ತೋರಿಸ್ತಾ ಇದ್ರು, ಟ್ರೋಲರ್ಸು ಬ್ಯಾಡಾಗಿ ತೋರಿಸ್ತಾ ಇದ್ರು. ಅದಕ್ಕೆ ನಾನು ಇವ್ರನ್ನೇ ಫಾಲೋ ಮಾಡ್ಕೊಂಡಿದ್ರೆ ವಿಡಿಯೋಸ್ ಚೆಕ್ ಮಾಡೋಣ ಅಂತ ಅಂದು ವಿಡಿಯೋಸ್ ಚೆಕ್ ಮಾಡಿದೆ. ಆಗ ವಿಡಿಯೋಸ್ ಚೆಕ್ ಮಾಡಿದಾಗ ಒಂದು ಸ್ವಲ್ಪ ಇಷ್ಟ ಆಯಿತು ವಿಡಿಯೋಸು. ಓಕೆ ಅಂತ ಕಮೆಂಟ್ಸ್ ನಾರ್ಮಲಾಗಿ ಕಮೆಂಟ್ಸ್ ಮಾಡಿದ್ರೆ ಯಾರು ರಿಯಾಕ್ಟ್ ಮಾಡಲ್ಲ, ಒಂಥರ ಡಿಫ್ರೆಂಟಾಗಿ ಕಮೆಂಟ್ ಮಾಡೋಣ ಅಂತ ಅಂದು ಡಿಫ್ರೆಂಟಾಗಿ ಕಮೆಂಟ್ ಮಾಡ್ತಿದ್ದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಇವಳನ್ನ ಲವ್ ಮಾಡಿದ್ದೆ ಫ್ಲರ್ಟ್ ಮಾಡೋಕ್ಕೆ. ಫಸ್ಟು ನನಗೆ ಇವಳನ್ನ ಮದುವೆ ಆಗಬೇಕು, ಇವಳು ಟ್ರೂ ಮಾಡಬೇಕು ಆ ಥರ ಏನೂ ಇರಲಿಲ್ಲ. ನಾನು ಇವಳು ನಿಜವಾಗ್ಲೂ ನಾನು ಫ್ಲರ್ಟ್ ಮಾಡೋಣ ಅಂತಲೇ ಮದುವೆ ಆಗಿದ್ದು. ಸೊ ನನಗೆ ಹೇಳ್ಬೇಕಂದ್ರೆ ನಾನು ನಿಜನೇ ಹೇಳ್ಕೊತೀನಿ, ನನಗಿದು ಫಸ್ಟ್ ಲವ್ ಅಂತೇನಲ್ಲ, ನನಗೆ ಆಲ್ರೆಡಿ ಒಂದು ಫಸ್ಟ್ ಲವ್ ಇತ್ತು. ಸೊ ಅದರಿಂದ ನಾನು ಬ್ರೇಕಪ್ಪು ಮಾಡ್ಕೊಂಡೆ, ಅದರಿಂದ ನಾನು ನೋವು ತಿಂದಿದ್ದೀನಿ. ಆ ನೋವನ್ನ ಮರಿಬೇಕು ಅಂತಲೇ ನಾನು ಇವ್ರ ಜೊತೆ ಫ್ಲರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಳ ನಾನು ಏನು ಮಾಡಿದೆ ಅಂದರೆ, ಫಸ್ಟು ಬೃಂದ ನನಗೆ ಫಸ್ಟು ಅಂದರೆ ಟಿಕ್ಟಾಕಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಸುಮ್ಮನೆ ನನಗೆ ವಿಡಿಯೋಸ್ಗೆಲ್ಲ ಕಮೆಂಟ್ಸ್ ಮಾಡೋದು ಆ ಥರ ಮಾಡ್ತಾಯಿದ್ರು. ಬಟ್ ಇವಳು ಅಂತ ತುಂಬ ಹುಡುಗಿರು ಆ ಥರ ಮಾಡ್ತಾಯಿದ್ರು, ಕಮೆಂಟ್ಸು ಮೆಸೇಜ್ ಎಲ್ಲ ಮಾಡ್ತಾಯಿದ್ರು. ಬಟ್ ನಾನು ಡಿಫ್ರೆಂಟ್
ಡಿಫ್ರೆಂಟಾಗಿ ಕಮೆಂಟ್ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಇವ್ರಿಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾರೆ, ಯಾಕೆ ನನಗೆ ಡಿಫ್ರೆಂಟಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ಅಂದು ಇವರು ನನ್ನ ಪ್ರೊಫೈಲ್ ಚೆಕ್ ಮಾಡಿದಾಗ ನಾರ್ಮಲ್ ಇನ್ಬಾಕ್ಸ್ ಇರುತ್ತಲ್ವ ಈ ಟಿಕ್ಟಾಕಲ್ಲಿ, ಆ ಇನ್ಬಾಕ್ಸಲ್ಲಿ ಚಾಟಿಂಗ್ ಮಾಡ್ತಾ ಫ್ರೆಂಡ್ಸ್ ಆಗಿ ಆಮೇಲೆ ನಂಬರ್ ಎಕ್ಸ್ಚೇಂಜ್ ಆಯಿತು, ಹೀಗೆ ಫ್ರೆಂಡ್ಸ್ ಆದ್ವಿ ಫಸ್ಟ್ ಸ್ಟಾರ್ಟಿಂಗ್. ಇಲ್ಲ ಫಸ್ಟು ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮೆಸೇಜ್ ಬಂದ ತಕ್ಷಣ ನನಗೆ ಅವಾಗ ಟೈಮಲ್ಲಿ ಇರಲಿ ಬಿಡೋ ನೋಡೋಣ, ಏನೋ ಒಂದು ಅವಳೆ ಹುಡುಗಿನ ಮಾಡ್ತಾಳದ್ಮೇಲೆ ನಾನೇ ಸುಮ್ಮನೆ ಬಿಡೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾ ಮೆಸೇಜ್ ಮಾಡ್ತಾ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದ ತಕ್ಷಣ ಫಸ್ಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ನಂಬರ್ ಎಕ್ಸ್ಚೇಂಜ್ ಆಗಿದ ತಕ್ಷಣ ನನಗೆ ಗೊತ್ತಿತ್ತು ನನಗೆ ಆಲ್ಮೋಸ್ಟ್ ತುಂಬ ಹುಡುಗಿರು ನಂಗೆ ಪ್ರಪೋಸ್ ಮಾಡ್ಬೇಕಂತಲೇ ಅವಾಗ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾಯಿದ್ರು. ಬಟ್ ಇವಳು ಹಂಗೆ ಅಂದ್ಕೊಂಡಿದ್ದೆ ನಾನು. ಬಟ್ ಇವಳು ಏನಂತಂದರೆ ಒಂಥರ ನಂಗೆ ಸ್ಪೆಷಲಾಗಿ ಅನಿಸ್ಬಿಟ್ಲು. ಎಲ್ಲ ಹುಡುಗಿರ ಥರ ನನಗೆ ಆ ಥರ ಕೆಟ್ಟ ದೃಶ್ಯ ಏನಿರಲಿಲ್ಲ, ಬಟ್ ಒಂಥರ ಸ್ಪೆಷಲಾಗಿ ಅನ್ಸಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವ್ರ ಜೊತೆ ಮೆಸೇಜ್ ಮಾಡ್ತಾ ನನಗೇನೋ ಒಂಥರ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನೋ ಆಗ್ತೈತಲ್ಲ, ಸರಿ ಆಯಿತು ಬಿಡು ಅಂತೇಳ್ಬಿಟ್ಟು ಒಂದು 3 ಡೇಸಿಂದ 4 ಡೇಸ್ ನಾವು ಚಾಟಿಂಗ್ ಮಾಡ್ಕೊಂಡಿದ್ದ ತಕ್ಷಣ ನಾನೇನು ಮಾಡಿದೆ, ಇಲ್ಲ ನೀನು ನನಗೆ ಬ್ರೋ ಅಂತ ಕರಿ, ಅಂದರೆ ನಂಗೆ ತಿಳ್ಕೊಬೇಕಾಗಿತ್ತು ಇವಳು ಮನಸ್ಸಲ್ಲಿ ಹೆಂಗಿದೆ ಏನೋ ತಿಳ್ಕೊಬೇಕಾಗಿತ್ತಲ್ಲ. ಇಲ್ಲ ನೀನು ನನಗೆ ಬ್ರೋ ಅಂತ ಕರಿ, ನನಗೆ ಮಂಜು ಅಂತೆಲ್ಲ ಕರಿಬೇಡ. ಬಟ್ ಇವಳು ನಂಗೆ ಕರಿತಾಯಿಲ್ಲ, ಇಲ್ಲ ನಂಗೆ ಆಗಲ್ಲ ಆ ಥರ ನಾನು ಕರಿಯಲ್ಲ. ಆವಾಗ ನಂಗೆ ಡೌಟ್ ಆಯಿತು, ಇವಳು ಪಕ್ಕ ಬಿದ್ದವಳೆ, ನಾನೇನು ಪ್ರಪೋಸ್ ಮಾಡೋದು ಬೇಕಾಗಿಲ್ಲ, ಅವಳೇ ಮಾಡ್ತಾಳೆ ಅಂದ್ಕೊಂಡು ನಾನು ಅದೇ ಥರ ವೆಯ್ಟ್ ಮಾಡ್ಕೊಂಡೇ ಇದ್ದೆ. ಬಟ್ ಇವಳು ಎಷ್ಟೇ ಮಾಡಿದ್ರು ನಂಗೆ ಬ್ರೋ ಅಂತ ಕರೆದೇ ಇಲ್ಲ. ಆಮೇಲೆ ಇವಳು ಹೇಳಿದ್ರು ನನಗೆ, ಇಲ್ಲ ನಾನು ಕರಿಯಲ್ಲ, ನನಗೆ ನಿನ್ನ ಮೇಲೆ ಕ್ರಶ್ ಇದೆ. ಆವಾಗ ನಾನು ಕ್ರಶ್ ಇದೆ ಅಂದ ತಕ್ಷಣ ನನ್ನ ಫುಲ್ ಖುಷಿ. ಅದೇನೋ ಹುಡುಗರು ಗೊತ್ತು, ಹುಡುಗಿರೇ ಪ್ರಪೋಸ್ ಮಾಡಿಬಿಟ್ರೆ ಅದು ಹೆಂಗೆ ಖುಷಿ ಇರುತ್ತೆ ಅಂತ. ಬಟ್ ಆ ಖುಷಿ ನನಗೆ ಫುಲ್ ತೆಲಾಡ್ತಾ ಇದ್ದೆ. ಆ ಟೈಮಲ್ಲಿ ಇವಳು ನಾನು ಕರೆದಿಲ್ಲ. ಸರಿ ಅಂತ ಕ್ರಶ್ ಇದೆ ಅಲ್ವಾ, ಮತ್ತು ನಾನು ನಿಂಗೆ ಇಷ್ಟ ಇಲ್ವಾ ಅಂತ ಕೇಳಿದೆ. ಅವಾಗ ಇವಳು ನನಗೆ ಇಷ್ಟ, ನಾನು ಲವ್ ಮಾಡೋಕ್ಕೆ ರೆಡಿ ಇದ್ದೀನಿ, ಬಟ್ ನೀವು ಒಪ್ಕೋಬೇಕಲ್ಲ, ಹುಡುಗಿನೇ ಪ್ರಪೋಸ್ ಮಾಡಿದ್ರೆ ಬಿಡ್ತೀವಾ, ಬಿಡಲ್ಲ. ಅದೇ ಥರ ನಾನು ಸರಿ ಆಯಿತು ನನಗೂ ಇಷ್ಟ ನೋಡ್ತೀನಿ ಹಿಂಗೆ ಸುಮ್ಮನೆ ತಮಾಷೆಗೋಸ್ಕರ ನಾನು ಒಪ್ಕೊಂಡಿರೋದು. ಬಟ್ ಟ್ರೂ ಆಗಿ ಏನು ಒಪ್ಕೊಂಡಿರಲಿಲ್ಲ, ಯಾಕಂದರೆ ಬರೀ 4 ದಿನಕ್ಕೋಸ್ಕರ ಯಾವ ಪ್ರೀತಿನೂ ಟ್ರೂ ಆಗಿ ಆಗಲ್ಲ. ಅದೇ ಥರ ನನಗೂ ಅದರಲ್ಲೂ ತುಂಬ ಜನ ಹೇಳ್ತಾರೆ ಆನ್ಲೈನ್ ಪ್ರೀತಿ ಅಂದರೆ ಫೇಕ್ ಪ್ರೀತಿ, ಹಂಗೆ ಹಿಂಗೆ ಮೋಸ ಮಾಡ್ತಾರೆ. ಬಟ್ ನಿಜವಾಗ್ಲೂ ನಾವೇ ಉದಾಹರಣೆ. ಆನ್ಲೈನಲ್ಲಿ ಲವ್ ಮಾಡಿ ಮದುವೆ ಆಗಿ ಸಂಸಾರನೂ ಮಾಡ್ತಾಯಿದ್ದೀವಿ, ಅದಕ್ಕೆ ನಾವೇ ಉದಾಹರಣೆ. ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಆ ಥರ ಏನೂ ಇಲ್ಲ. ಅದು ನಮ್ಮ ಕೈಲಿರುತ್ತೆ. ಪ್ರೀತಿ ಎಲ್ಲರೂ ಮಾಡ್ತಾರೆ, ಪ್ರೀತಿ ಮಾಡಿದ್ರೆ ಸಿಗೋದು ತುಂಬ ಕಡಿಮೆ. ಆ ಪ್ರೀತಿನ ನಡ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದು ನಮ್ಮ ಕೈಲಿರುತ್ತೆ. ನಾವು ಅದನ್ನ ಪಾಸಿಟಿವ್ ವೇವಲ್ಲಿ ತೊಗೊಂಡೋದ್ರೆ ನಮಗೂ ಜನಗಳು ಒಳ್ಳೆಯದೇ ಮಾತಾಡ್ತಾರೆ. ಅದನ್ನ ಬಿಟ್ಟು ನಾವು ಆ ಥರ ಫೇಕಾಗಿ ಮಾಡ್ಕೊಂಡಿದ್ರೆ, ಯಾರೋ ಒಬ್ಬರು ಮಾಡೋದ್ರಿಂದ ಇವತ್ತು ಆನ್ಲೈನ್ ಲವ್ ಮಾಡೋ ಪ್ರತಿಯೊಬ್ಬರಿಗೂ ಆ ಥರ ಕೆಟ್ಟ ಹೆಸರು ಬರ್ತಾಯಿದೆ. ಹಿಂಗೆ ಸರಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡಿದ್ದ ತಕ್ಷಣ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ಮಾತಾಡ್ತಾ ಹಂಗೆ ಫೋನಲ್ಲಿ ಮಾತಾಡ್ತಾ ನಮ್ಮದು ಜೂನ್ 19ನೇ ತಾರೀಕು ಇವಳು ನಂಗೆ ಪ್ರಪೋಸ್ ಮಾಡಿದ್ದೇನೆ. ಆಮೇಲೆ ಅದನ್ನೂ ಕೇಳ್ಬೇಡ್ರಿ ಯಾರು ಪ್ರಪೋಸ್ ಮಾಡಿದ್ರಂತ, ಇವಳೇ ಪ್ರಪೋಸ್ ಮಾಡಿದ್ದು. ಫಸ್ಟ್ ಪ್ರಪೋಸ್ ಮಾಡಿದ್ದು ಇವಳೇ. ಬಟ್ ನಾನು ಒಪ್ಕೊಂಡೆ ಆ ಟೈಮಲ್ಲಿ. ಜೂನ್ 19ನೇ ತಾರೀಕು ನಮ್ಮ ಫಸ್ಟ್ ಪ್ರಪೋಸ್ ಡೇ. ನಾವು ಇವ್ರು ಪ್ರಪೋಸ್ ಮಾಡಿ ಒಂದು 3 to 5 ವೀಕ್ಸ್ ಆದ್ಮೇಲೆ ಟಿಕ್ಟಾಕ್ ಬ್ಯಾನ್ ಆಯಿತು. ಹೌದು, ಅದು ಒಂದು ಇವಳದೇನು ಬ್ಯಾಡ್ ಲಕ್, ನನ್ನ ಬ್ಯಾಡ್ ಲಕ್ ಗೊತ್ತಿಲ್ಲ. ಅದೇನೋ ವಿಧಿಯ ಹಣೆ ಬರ ಅಂತಾರಲ್ಲ ಆ ಥರ ಅದೇನೋ. ಬಟ್ ಇವನು ಸಿಕ್ಕಿ ಬರೀ 1 ತಿಂಗಳಿಗೆ ಟಿಕ್ಟಾಕ್ ಇಮಿಡಿಯೇಟ್ಲಿ ಬ್ಯಾನ್ ಆಗ್ಬಿಡ್ತು. ಬ್ಯಾನ್ ಆಗಿದ ತಕ್ಷಣ ಬಟ್ ನನಗೆ ಅವಾಗ ಇವಳನ್ನ ಅಷ್ಟೊಂದು ಪ್ರೀತಿನೂ ಇರಲಿಲ್ಲ. ಫ್ಲರ್ಟ್ ಮಾಡ್ತಾ ಇದ್ನಲ್ಲ, ಬಿಡು ನಿಜ ಹೇಳ್ಬೇಕಂದ್ರೆ ತುಂಬ ಜನ ಹುಡುಗಿರ ಜೊತೆ ಫ್ಲರ್ಟ್ ಥರ ಇತ್ತೆ ನಾನು. ಸರಿ ಬಿಡು ಇವಳು ಅದೇ ಥರ ಅಂದ್ಕೊಂಡು ಅಷ್ಟೊಂದು ಟ್ರೂ ಆಗೇನು ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಟಿಕ್ಟಾಕ್ ಬ್ಯಾನ್ ಆಯಿತು. ಟಿಕ್ಟಾಕ್ ಬ್ಯಾನ್ ಆಗಿದ ತಕ್ಷಣ 1 ಮಂತ್ ಅಷ್ಟೇ ನಾನು ಇವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದು. 1 ಮಂತ್ ಆಗಿದ ತಕ್ಷಣ ಟಿಕ್ಟಾಕ್ ಬ್ಯಾನ್ ಆಯಿತು. ಬಟ್ ಟಿಕ್ಟಾಕ್ ಬ್ಯಾನ್ ಆಗಿದ ತಕ್ಷಣ ಇವಳ ಅಕೌಂಟ್ ಎಲ್ಲ ಬ್ಲಾಕ್ ಆಯಿತು. ನಮ್ಮದು ಅಕೌಂಟ್ ಬರ್ತಾ ಇರಲಿಲ್ಲ, ಇವಳ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಾಯಿರಲಿಲ್ಲ. ಆಮೇಲೆ ನೋಡ್ತೀನಿ ಮೇಡಮು ವಾಟ್ಸಪ್ಪಲ್ಲಿ ಬ್ಲಾಕ್, ನಾರ್ಮಲ್ ಕಾಲಲ್ಲೂ ಬ್ಲಾಕು 1 ತಿಂಗಳಾದಮೇಲೆ. ಇವಾಗ ನಾನು ಅಂದ್ಕೊಂಡೆ, ಅಯ್ಯೋ ನಾನು ಫ್ಲರ್ಟ್ ಮಾಡೋಕ್ಕಂತ ಹೋದರೆ ಇವಳು ನನಗೆ ಫ್ಲರ್ಟ್ ಮಾಡ್ತಾಳೆ, ಇವಳು ಫೇಕ್ ಹುಡುಗಿನೇ, ನಾನು ಸುಮ್ಮನೆ ನಾನು ಹಚ್ಕೊಳ್ದಿರೋದೇ ಒಳ್ಳೇದಾಯ್ತಪ್ಪ ಅಂದ್ಕೊಂಡು 1 ತಿಂಗಳಿಗೆ ಆ ಥರ ಅನಿಸ್ತು ನನಗೆ. ಇವಳು ನಾನು ಇದ್ದಕ್ಕಿದ್ದಂಗೆ ಬ್ಲಾಕ್ ಮಾಡಿಬಿಟ್ಲು. ಅದು ಯಾಕೆ ಏನೋ ಅಂತ ನನಗೆ ಅವತ್ತು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅದು ಬ್ಲಾಕ್ ಮಾಡಿದ್ದು ಇವರು ತಿಳ್ಕೊಂಡಿದ್ದಾರಲ್ಲ, ಇವರು ಹೇಳಿದ್ರಲ್ಲ ಆ ಥರ ಅಲ್ಲ. ಆ್ಯಕ್ಚುಲಿ ಅದು ನಮ್ಮ ಮನೇಲಿ ಇವ್ರ ಜೊತೆ ಟಿಕ್ಟಾಕ್ ಮಾಡ್ತಾ ಇದ್ದಿದ್ದು. ಇವ್ರು ಏನು ಮಾಡಿದ್ರು, ನಾವು ವಿಡಿಯೋ ಕಾಲಲ್ಲೆಲ್ಲ ಮಾತಾಡ್ತಿದ್ರು, ಅದೆಲ್ಲ ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು. ಅದು ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅವರು ಇದನ್ನೆಲ್ಲ ನೋಡಿ ಈ ಥರ ಮಾಡ್ತಿದ್ದಾಳೆ ಅಂತ ಅಂದು ನನ್ನ ಹತ್ರ ಫೋನೆಲ್ಲ ಕಿತ್ಕೊಂಡು, ಅಂದರೆ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು ಆ ಟೈಮಲ್ಲಿ ನನ್ನ. ಆ ಟೈಮಲ್ಲಿ ನನ್ನ ಹತ್ರ ಫೋನೆಲ್ಲ ಏನಿರಲಿಲ್ಲ. ಅದಕ್ಕೋಸ್ಕರ ಇವರು ಆ ಥರ ತಿಳ್ಕೊಂಡಿದ್ದಾರೆ, ಬ್ಲಾಕ್ ಮಾಡಿದ್ದೆ. ಇಲ್ಲ, ಸಡನ್ನಾಗಿ 1 ತಿಂಗಳಾಯಿತು. 1 ತಿಂಗಳಾಗಿದ ತಕ್ಷಣ ಇದ್ದಕ್ಕಿದ್ದಂಗೆ ಬ್ಲಾಕ್ ಆಯಿತು. ಬ್ಲಾಕ್ ಆಗಿದ ತಕ್ಷಣ ಅವಾಗ ನಾನು ಇವಳನ್ನ ಫ್ಲರ್ಟ್ ಮಾಡ್ಯಾನಂತಲೇ ನಾನು ಇವಳನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಇದ್ದಕ್ಕಿದ್ದಂಗೆ ಅದು ಏನೋ ಗೊತ್ತಿಲ್ಲ, ಒಳಗಡೆ ಏನೋ ಒಂಥರ ಫೀಲು. ಇಲ್ಲ ಇವಳು ಬಿಟ್ಟಿರೋಕ್ಕೆ ನನಗೆ ಆಗಲ್ಲ, ಬರೀ ನಿಜ ನೀವು ನಂಬ್ತಿರಲ್ಲ ನನಗೆ ಗೊತ್ತಿಲ್ಲ, 1 ತಿಂಗಳಿಗೆ ನಾನು ಅಷ್ಟು ಇವಳು ಹಚ್ಕೊಂಡಿದ್ದ ತಕ್ಷಣ ಇಲ್ಲ, ಅವಾಗ ನಂಗೆ ಅನಿಸ್ತು, ಇಲ್ಲ ನಾನು ಫ್ಲರ್ಟ್ ಏನು ಮಾಡೋಕ್ಕೆ ನಾನು ಇವಳನ್ನ ಲವ್ ಮಾಡಿಲ್ಲ, ಬಟ್ ಒಳಗಡೆ ನಂಗೆ ನಿಜವಾಗ್ಲೂ ಟ್ರೂ ಆಗಿ ಲವ್ ಆಗ್ತಾಯಿದೆ.
ಇಲ್ಲ ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಅಂತಾದರೆ ಇವ್ರ ಜೊತೆನೇ ಆಗಬೇಕು, ನನಗೆ ಇವಳೇ ಬೇಕು, ಅದು ಹೆಂಗಾರ ಮಾಡಿ ನಾನು ಪಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಫುಲ್ 3 ದಿವಸ ನಾನು ಹತ್ಕೊಂಡೇ ಇದ್ಬಿಟ್ಟೆ. 3 ದಿವಸ ಹತ್ಕೊಂಡಿದ್ದೆ. ಬಟ್ ಇವಳಿಂದ ಯಾವ ಮೆಸೇಜ್ ಬಂದಿಲ್ಲ. ಬಟ್ ಅದೇನೋ ಅಂತಾರಲ್ಲ, ಟ್ರೂ ಲವ್ ಮಾಡಿದವ್ರಿಗೆ ಒಂದು ಹೋಪ್ ಅನ್ನೋದೇ ಇರುತ್ತೆ. ಆ ಹೋಪ್ ನನ್ನಲ್ಲೂ ಇತ್ತು. ನನಗೆ ಗೊತ್ತಿತ್ತು ಇವಳು ಒಂದಲ್ಲ ಒಂದಿನ ನಂಗೆ ಮಾಡೇ ಮಾಡ್ತಾಳೆ ನೋಡೋಣ. ಇವರು ಆ ಟೈಮಲ್ಲಿ ತಿಳ್ಕೊಂಡಿದ್ರಂತೆ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಲ್ಲ, ಅಕಸ್ಮಾತ್ ನಾನು ಸಿಗ್ತೀನಿ ಅನ್ನೋದಾದ್ರೆ ಆಗಸ್ಟ್ 1 ಒಳಗಡೆನೆ ಇವಳು ನನಗೆ ಕಾಲ್ ಬ್ಯಾಕ್ ಮಾಡಿ. ನಂದು ಒಂದು ಮೈಂಡ್ ಸೆಟ್ ಇತ್ತು. ಅಂದರೆ ಜೂನ್ 19ಕ್ಕೆ ನಮ್ಮ ಪ್ರಪೋಸ್ ಆಯಿತು. ಜುಲೈ ತನಕ ನಾವು ಹೆಂಗೆ ಲವ್ ಮಾಡ್ಕೊಂಡಿದ್ವಿ. ಆಮೇಲೆ ಜುಲೈ ಆಗಿದ ತಕ್ಷಣ ಅದು ಜುಲೈಗೆನ ಬ್ಯಾನ್ ಆಯಿತು ಟಿಕ್ಟಾಕ್. ಅದಾದಮೇಲೆ ನನಗೆ ಒಂದು ಹೋಪ್ ಇಟ್ಕೊಂಡಿದ್ದೆ, ಆಗಸ್ಟ್ ಗಂಟೆ ವೇಟ್ ಮಾಡಲ್ಲ. ಆಗಸ್ಟ್ ಗಂಟೆ ಅವಳು ಏನಾದರೂ ನನಗೆ ಮೆಸೇಜ್ ಮಾಡಿದರೆ ಇವಳು ನನ್ನ ಲೈಫಲ್ಲಿ ಇರ್ತಾಳೆ, ಇಲ್ಲಾಂದರೆ ಇರಲ್ಲ, ಸುಮ್ಮನೆ ಬಿಟ್ಬಿಡ. ನಾನು ಫಸ್ಟ್ ಹೆಂಗಿದ್ನೋ ಹಂಗೆ ಇದ್ಬಿಡ, ನನ್ನ ಹಣೆ ಬರನೇ ಇಷ್ಟು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ಒಂದು 3 ದಿವಸ ನಾನು ನಿದ್ದೆ ಮಾಡಿರಲಿಲ್ಲ. ನೈಟ್ 12 ಗಂಟೆವರೆಗೂ ನಾನು ಎಚ್ಚರನೇ ಇರ್ತಾಯಿದ್ದೆ, ಇನ್ ಕೇಸ್ ಇವಳು ಮಾಡ್ತಾಳೇನೋ. ಬಟ್ ಅದೇನೋ ಗೊತ್ತಿಲ್ಲ, ವಿಧಿ ವಿಷಯ 3ನೇ ದಿನಕ್ಕೆ ಸಡನ್ನಾಗಿ 12 ಗಂಟೆಗೆ ನನಗೆ ಇವಳ ಕಡೆಯಿಂದ ಒಂದು ಮೆಸೇಜ್ ಬಂತು. ಇಲ್ಲ, ನಮ್ಮ ಮನೇಲಿ ಫೋನ್ ಕಿತ್ಕೊಂಡಿದ್ದಾರೆ, ನನಗೆ ಮೆಸೇಜ್ ಮಾಡೋಕ್ಕಾಗ್ತಿಲ್ಲ. ಅವಾಗ ನನಗೆ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದೆ ಇವಳು ನನಗೆ ಬಿಟ್ಟೋಗ್ಬಿಟ್ಟಿದ್ದಾಳೆ, ಇವಳು ಫೇಕ್ ಗರ್ಲ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಳು ಆ ಥರ ಹೇಳಿಲ್ಲಲ್ಲ, ಫೋನ್ ಕಿತ್ಕೊಂಡಿದ್ದಾರೆ. ಅವಾಗ ಹೌದಾ, ಈ ಥರ ಪ್ರಾಬ್ಲಮ್ ಇದೆಯಾ, ಸರಿ ಆಯಿತು, ಮತ್ತೆ ನೀನು ಫೋನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳಿದೆ. ಇಲ್ಲ, ನಾನು ಮಾಡ್ತೀನಿ, ನನಗೆ ಅಂದರೆ ಇಷ್ಟನೇ ಅಂತ ಹೇಳಿದ್ರು. ಅವಾಗ ಒಂಥರ ಮತ್ತೆ ಖುಷಿ ಆಯಿತು. ಪರವಾಗಿಲ್ಲ, ನಾನು ಇವಳು ನಂಬಿದ್ಕೋ ಸಾರ್ಥಕ ಆಯಿತು ಅಂದ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಒಂದು 2-5 ಡೇಸು ಹೆಂಗಂದರೆ ನೈಟ್ 12 ಗಂಟೆಗೆ ಇವಳು ನನಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು. ಅದು ಎಷ್ಟು ಒಂದು 7 ನಿಮಿಷನಲ್ಲ, 1 ನಿಮಿಷ ಮಾತಾಡೋಳು ಅಷ್ಟೇ. ಆ 1 ನಿಮಿಷಕ್ಕೋಸ್ಕರ ರಾತ್ರಿ 12 ಗಂಟೆ 1 ಗಂಟೆವರೆಗೂ ನಾನು ಎದ್ದಿರಬೇಕಾಗಿತ್ತು ನಿದ್ದೆಗೆ ಇಟ್ಕೊಂಡು. ಆಮೇಲೆ ಸಡನ್ನಾಗಿ ನಮ್ಮ ಅಪ್ಪ ಬಂದರು, ನಮ್ಮ ಅಮ್ಮ ಬಂದರು, ನಮ್ಮ ಅಕ್ಕ ಬಂದರು, ಅವರು ಇವ್ರು ಏನಾದರೂ ಒಂದು ಕಟ್ ಮಾಡಿ ಇಟ್ಬಿಟ್ಟು ಆ 1 ನಿಮಿಷಕ್ಕೋಸ್ಕರ ನಾನು ಫುಲ್ಲಲ್ಲಿ ನಿದ್ದೆ ಮಾಡ್ತಾ ಇರಲಿಲ್ಲ. ಇವಳಿಗೋಸ್ಕರ ನಾನು ಅಷ್ಟು ಕಾಯ್ಕೊಂಡಿರ್ತಾ ಇದ್ದೆ. ಯಾಕಂದರೆ ನಾನು ಅಷ್ಟು ಇವಳನ್ನ ಇಷ್ಟಪಡ್ತಾ ಇದ್ದೆ ಆ ಟೈಮಲ್ಲಿ. ಅವರು ಅಷ್ಟೊಂದು ಇಷ್ಟಪಡೋದು ನೋಡಿ ಆಮೇಲೆ ನನಗೆ ಫುಲ್ಲು ಫೀಲಿಂಗ್ ಜಾಸ್ತಿ ಆಯಿತು. ಆ ಲವ್ ಇವ್ರ ಮೇಲೆ ಏನಿತ್ತಲ್ವ, ಫೀಲಿಂಗ್ ಲವ್ ಜಾಸ್ತಿ ಆಯಿತು. ಆದಮೇಲೆ ನನಗೆ ಮತ್ತೆ ನಮ್ಮ ಮನೇಲಿ ನಾನು ಹೇಳಿದೆ, ಈ ಥರ ನಾನು ಮಾಡೋದಿಲ್ಲ ಅಂದರೆ ಇವಾಗ ತಪ್ಪಿಸ್ಕೋಬೇಕಲ್ವಾ ಪ್ರಾಬ್ಲಮ್ಗೋಸ್ಕರ. ಈ ಥರ ನಮ್ಮ ಮನೆಯವ್ರ ಹತ್ರ ಸುಳ್ಳು ಹೇಳಿದೆ, ಈ ಥರ ನಾನು ಮಾಡೋದಿಲ್ಲ, ನಾನು ಇನ್ಮೇಲೆ ಕರೆಕ್ಟ್ ಇರ್ತೀನಿ, ಈ ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಅವರು ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಟ್ಟು ನನ್ನ ಮತ್ತೆ ಫೋನ್ ವಾಪಸ್ ಕೊಟ್ಟರು. ಆವಾಗ ಮತ್ತೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೆಗ್ಯುಲರಾಗಿ. ಮಾತಾಡ್ಕೊಂಡು ಮತ್ತೆ ಪ್ರೀತಿ ಈ ಥರ ಹಿಂಗೆ 1 ಮಂತಲ್ಲಿ ಇದಿದ್ದಾಯಿತು, ಹಿಂಗಾಯಿತು, ನಾನು ಹಿಂಗಿದ್ದೆ ಎಲ್ಲ ಶೇರ್ ಮಾಡ್ಕೊತಾ ಇದ್ವಿ ಫೀಲಿಂಗ್ಸು. ಆವಾಗ ಇವ್ರಿಗೂ ನನ್ನ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು, ನನಗೂ ಇವ್ರ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು. ಅದಾದಮೇಲೆ ಅಷ್ಟೇ ಹಂಗೆ ನಮ್ಮದು ಕಂಟಿನ್ಯೂ ಲವ್ ನಡೀತಾ ಇತ್ತು. ಬಟ್ ನಾನು ನಮ್ಮ ಅಕ್ಕ ಹತ್ರ, ನನಗೆ 3 ಜನ ಅಕ್ಕ ತಂಗಿರು. ನಮ್ಮ ಅಕ್ಕ ಅದರಲ್ಲಿ 2ನೇ ಅಕ್ಕ ಜೊತೆ ಸ್ವಲ್ಪ ಫುಲ್ ಕ್ಲೋಸ್ ಆಗಿದ್ದೆ. ಆ ಟೈಮಲ್ಲಿ ನಾನು ನಮ್ಮ ಅಕ್ಕ ಹತ್ರ ಹೇಳ್ಕೊಂಡೆ, ಹಿಂಗೆ ನಾನು ಈ ಥರ ಟಿಕ್ಟಾಕಲ್ಲಿ ಒಂದು ಹುಡುಗಿ ಈ ಥರ ಸಿಕ್ಕಿದ್ದು, ಇವಾಗ ನಾವು ಲವ್ ಮಾಡ್ತಾಯಿದ್ದೀವಿ. ಅವಾಗ ನಮ್ಮ ಅಕ್ಕ ಸ್ಟಾರ್ಟಿಂಗ್ ಬೇಡ ಅಂದರೆ ಅವರು ಒಂಥರ ಕೇಳಿದ್ರು, ಏನು ಹುಡುಗಿ ಏನು ಮಾಡ್ತಾಳೆ, ಕ್ಯಾಸ್ಟ್ ಯಾವುದು, ಹಂಗೆ ಹಿಂಗೆ. ನಮ್ಮ ಹಳ್ಳಿ ಕಡೆ ಅಂತಂದರೆ ತುಂಬ ಕ್ಯಾಸ್ಟ್ಗಳು ನಡೆಸ್ತಾರೆ. ಇವಾಗಲೂ ಈ ಜಾತಿ ಅನ್ನೋದು ಒಂದಿಲ್ಲ ಅಂದಿದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ಬರು ಪ್ರೇಮಿಗಳು ಅಮರ ಪ್ರೇಮಿಗಳೇ ಆಗಿರ್ತಿದ್ರು, ಅದು ಮಾತ್ರ ನಿಜ. ಅವಾಗ ನಮ್ಮ ಮನೇಲಿ ಕ್ಯಾಸ್ಟಿಸಮ್ ಎಲ್ಲ ನೋಡ್ತಾ ಇದ್ರು. ಸೊ ಆ ಟೈಮಲ್ಲಿ ನಮ್ಮ ಅಕ್ಕ ಕೇಳಿಲ್ಲ. ಅವಾಗ ನಮ್ಮ ಅಕ್ಕ ಸಡನ್ನಾಗಿ ಮತ್ತೆ ಸ್ವಲ್ಪ ಬಿಟ್ಬಿಟ್ಟು ಒಪ್ಕೊಂಡು, ಸರಿ ಆಯಿತು, ನೀನು ಖುಷಿಯಾಗಿರ್ತೀಯಾ, ಆಯಿತು ಮಾಡು, ಬಟ್ ಮಿತಿ ಮೀರಿ ಹೋಗ್ಬಾರ್ದು ಅಂತ ಒಂದು ಕಂಡೀಷನ್ ಮಾಡಿದ್ರು. ಸರಿ ಆಯಿತು, ನಾನು ಆ ಥರ ಏನೂ ತಪ್ಪು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಅದೇ ಥರ ನಮ್ಮ ರೆಗ್ಯುಲರ್ ನಮ್ಮ ಲವ್ ಸ್ಟಾರ್ಟಿಂಗ್ ನಡೀತಾ ಇತ್ತು. ಸಡನ್ನಾಗಿ ಒಂದು ದಿವಸ ಏನಾಯಿತು ಅಂತಂದರೆ, ಇವ್ರ ಮನೇಲಿ ಗೊತ್ತಾಯಿತು, ಇವ್ರ ಮನೇಲಿ ಇವ್ರ ಅಮ್ಮನಿಗೆ ಗೊತ್ತಾಯಿತು. ಇವ್ರ ಅಮ್ಮನಿಗೆ ಗೊತ್ತಾಗಿದ ತಕ್ಷಣ ಆಮೇಲೆ ನಾನು ಕಾಲಲ್ಲಿದ್ದ ತಕ್ಷಣ ನಾನು ಹೇಳ್ಬಿಟ್ಟೆ, ಸರಿ ಇಲ್ಲ ಪರವಾಗಿಲ್ಲ, ಹೇಳಿ ನಿಮ್ಮ ಅಮ್ಮನಿಗೆ, ಅದೇನಂತಾರೆ ನೋಡೋಣ, ನನಗೂ ಗೊತ್ತಾಗಬೇಕಲ್ಲ ನಿಮ್ಮ ಅಮ್ಮನ ಮನಸ್ಸಲ್ಲಿ ಹೆಂಗಿದೆ, ಒಪ್ಕೊತಾರೋ ಒಪ್ಕೊಳ್ಳೋ ನನ್ನ ಅಂತ ಹೇಳಿದೆ. ಅವಾಗ ಇವಳು ಸಡನ್ನಾಗಿ ಅವ್ರ ಅಮ್ಮ ಹತ್ರ ಎಲ್ಲ ಹೇಳ್ಕೊಂಬಿಟ್ಲು, ಹಿಂಗೆ ನಾನು ಟಿಕ್ಟಾಕಲ್ಲಿ ಹುಡುಗನ ಲವ್ ಮಾಡ್ತಾಯಿದ್ದೀನಿ, ಹಂಗೆ ಹಿಂಗೆ. ಅವಾಗ ಅವರಮ್ಮ ನನಗೆ ಅವಳಿಗೆ ಹತ್ರ ಹೇಳ್ತಾಯಿದ್ರು, ಸರಿ ಆಯಿತು, ಅವ್ನು ಯಾರು ಕರೆಸು, ಅವನ ಹತ್ರ ನಾನು ಮಾತಾಡಬೇಕು, ಅವ್ನು ಯಾರು ಏನಂತ ಕೇಳಬೇಕು ನೋಡಬೇಕು ಅಂತ ಹೇಳಿದ್ರು. ಅಲ್ಲಿ ತನಕ ನಾವು ಒಬ್ರಿಗೊಬ್ರು ಮೀಟ್ ಮಾಡ್ಕೊಂಡಿರ್ಲಿಲ್ಲ, ಒಬ್ರಿಗೊಬ್ರು ನೋಡ್ಕೊಂಡಿರ್ಲಿಲ್ಲ. ಏನೋ ವಿಡಿಯೋ ಕಾಲ್ ಏನಿದೆ ಅದೇ ಅಷ್ಟೇ ನಾವು ಮಾತಾಡ್ತಾ ಇದ್ವಿ. 6 ಮಂತ್ ಅಷ್ಟೇ ನಾವು ಮಾತಾಡ್ತಾ ಇದ್ದು. ಯಾವಾಗ ನಮ್ಮ ಅಪ್ಪ ಅಮ್ಮ ಇವ್ರನ್ನ ಕರ್ಸು, ನಾವು ಮಾತಾಡ್ಬೇಕು ಅಂತ ತುಂಬಾ ಫೋರ್ಸ್ ಮಾಡಿದ್ರಲ್ಲ, ಆಗ ಕರ್ಸೇ ಬಿಡೋಣ, ಅದೇನಾಗುತ್ತೋ ಆಗಲಿ ಅಂತ ಕರ್ಸಿದಾಗ ಅದು ಫಸ್ಟ್ ಟೈಮ್ ಮನೇಲಿ ನಮ್ಮ ಅಪ್ಪ ಅಮ್ಮಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಅಪ್ಪ ಅಮ್ಮ ಅಷ್ಟೇ ಮೀಟ್ ಮಾಡಿಸ್ದೆ. ಫಸ್ಟ್ ಟೈಮ್ ಅವ್ರನ್ನ ನಾನು ನೋಡಿದ್ದು. ಫಸ್ಟ್ ಟೈಮ್ ನಾನು ನೋಡಿದಾಗ ನಮ್ಮ ಅಪ್ಪ ಅಮ್ಮಗೂ ಫಸ್ಟ್ ಟೈಮೇ ಇವ್ರನ್ನ ತೋರಿಸಿದ್ದು. ಆವತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರೂ ಒಪ್ಕೊಂಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಬಂದಿದ್ದ ದಿನ ಇಬ್ಬರೂ ಒಪ್ಕೊಂಡಿಲ್ಲ. ಇಬ್ಬರು ಬಂದರು, ನಮ್ಮಮ್ಮ ಬಂದು ಇವ್ರಿಗೆ ಬುದ್ಧಿ ಹೇಳಿ ಕಳಿಸಿದ್ರು, ಇಲ್ಲ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಎಲ್ಲ ಮಾಡೋದು ತಪ್ಪು, ನಿಮ್ಮದು ಚಿಕ್ಕ ವಯಸ್ಸು ಹಿಂಗೆ ಅನಿಸುತ್ತೆ, ಈ ಟೈಮಲ್ಲಿ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳಿ ವಾಪಸ್ಸು ಕಳಿಸಿದ್ರು ಇವ್ರಿಗೆ. ಅದಾದಮೇಲೆ ಮತ್ತೆ ನಮ್ಮಮ್ಮ ನನಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮನೇಲಿ ಕೂರಿಸ್ಕೊಂಡು, ಈ ಥರ ಎಲ್ಲ ಮಾಡಬೇಡ, ಹಿಂಗೆ ಈ ಥರ ಇದೆ,
ನಮ್ಮ ಮನೆ ಪರಿಸ್ಥಿತಿ ಹಿಂಗಿದೆ, ಹಿಂಗೆ ಮಾಡೋಕೆ ಹೋಗ್ಬಾರ್ದು, ಹೆಣ್ಮಕ್ಳು ಈ ಥರ ತಪ್ಪು ದಾರಿ ತುಳಿಬಾರ್ದು, ಈ ಏಜ್ ಹಂಗೆ ಮಾಡಿಸುತ್ತೆ ನಿಜ, ಇನ್ಮೇಲಿಂದ ಹಂಗೆ ಮಾಡಬೇಡ ಅಂದರು. ಮತ್ತೆ ಬ್ರೇಕಪ್ ಮಾಡ್ಕೊಳ್ಳೋ ಅಂಥ ಸಿಚುವೇಶನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಏನು ಮಾಡೋದು, ನಾವು ಬ್ರೇಕಪ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಬಟ್ ಮನೆಯವ್ರು ಒಪ್ಕೊಳ್ಳಲ್ಲ. ನಾನು ಒಪ್ಕೊಂಡಿಲ್ಲ, ಇಲ್ಲ ನಾನು ಹಠ ಮಾಡ್ಬೋದು, ಆ ಟೈಮಲ್ಲಿ ಹಠ ಮಾಡಿದ್ರೆ ಅವ್ರು ಒಪ್ಕೊಳ್ಳೋಕೆ ಹೆಂಗಿದ್ರು ರೆಡಿ ಇಲ್ಲ. ಮತ್ತು ನಾನು ಬ್ರೇಕಪ್ ಮಾಡ್ಕೊಳ್ಳೇಬೇಕಾಗುತ್ತೆ, ಮದುವೆ ಫಿಕ್ಸ್ ಮಾಡೋದು ಅದೆಲ್ಲ ಮಾಡಿಬಿಡ್ತಾರೆ. ಅದಕ್ಕೋಸ್ಕರನೇ ನಾವೇನು ಮಾಡಿದ್ರಿ, ಮತ್ತೆ ಇಲ್ಲ ಬಿಟ್ಬಿಡ್ತೀವಿ ಚೆನ್ನಾಗಿ ನಾವು ಮತ್ತೆ ಮಾತಾಡಲ್ಲ, ನಾವು ನೀವು ಹೇಳಿದ ಮಾತು ಕೇಳ್ತೀವಿ ಅಂತ ಹೇಳಿದ್ದಕ್ಕೆ ಅಪ್ಪ ಅಮ್ಮ ಮತ್ತೆ ನಮ್ಮ ಮೇಲೆ ಟ್ರಸ್ಟ್ ಮಾಡಿ ಮತ್ತೆ ನನ್ನ ಪಾಡಿಗೆ ನನ್ನ ಬಿಟ್ಟರು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ತುಂಬ ಅಂದರೆ ನಾನು ಜನಕ್ಕೆ ಯಾರಿಗೂ ಮೋಸ ಮಾಡಿಲ್ಲ, ಬಟ್ ತಂದೆ ತಾಯಿಗೆ ಮಾತ್ರ ತುಂಬಾನೇ ಮೋಸ ಮಾಡಿದ್ವಿ. ನಮ್ಮ ಅಪ್ಪ ಅಮ್ಮಂಗಾಗಿರ್ಬೋದು, ಅವ್ರ ಅಪ್ಪ ಅಮ್ಮಂಗಾಗಿರ್ಬೋದು, ಅಂದರೆ ಅದು ಮೋಸ ಅಂತಾನೆ ಕರಿಬೋದು. ಬಟ್ ಏನಂದ್ರೆ ನಮ್ದು ಒಂದು ಟ್ರೂ ಲವ್ ಇತ್ತು. ನಮ್ಮ ಫೀಲಿಂಗ್ಸ್ ನಮಗೆ ಒಬ್ರನ್ನೊಬ್ರು ಇವಾಗ ನಾವು ಆ ಥರ ಅವ್ರಿಗೆ ಮೋಸ ಮಾಡಿ ನಾವೇನಾದ್ರೂ ಇಬ್ರು ಮದುವೆ ಆಗ್ದಿರಾ ಇವಳು ನನಗೆ ನಾನಿದ್ದಿದ್ರೆ ಅದು ನಮ್ಗೆ ಯಾವತ್ತೂ ನಮ್ಗೊಂದು ಕೊರತೆ ಇರ್ತಾ ಇತ್ತು, ಈ ಥರ ಮಾಡಿಬಿಟ್ವಿ ಅಂತ. ಬಟ್ ನಮ್ಗೆ ಇವಾಗ ನಾವು ಮದುವೆ ಚೆನ್ನಾಗಿದ್ದೀವಿ ಅಂದಮೇಲೆ ಎಲ್ಲ ಒಂದ್ ಕಡೆ ಖುಷಿ, ಪರವಾಗಿಲ್ಲ. ನಮ್ಮ ಅಪ್ಪ ಅಮ್ಮ ಅದ್ರಲ್ಲೂ ಹೇಳ್ಬೇಕು ಅಂದ್ರೆ ನಮ್ದು ಲಾಂಗ್ ಡಿಸ್ಟೆನ್ಸ್, ಇವ್ರು ನೋಡಿದ್ರೆ ನಾರ್ತ್ ಕರ್ನಾಟಕ, ಅದು ನೋಡಿದ್ರೆ ಬ್ಯಾಂಗ್ಳೂರು. ಅದನ್ನು ಸ್ಟಾರ್ಟಿಂಗ್ ಹೇಳ್ಬೇಕಾಗಿತ್ತು ನಾವು ವಿಡಿಯೋದಲ್ಲಿ. ನಂದು ಹಾವೇರಿ ಉತ್ತರ ಕರ್ನಾಟಕ ಹುಡುಗ, ನಾನು ಜವಾರಿ ಹುಡುಗ. ಇವಳು ನೋಡಿದ್ರೆ ಬೆಂಗಳೂರು. ತುಂಬಾ ಜನ ಕೇಳ್ತಾ ಇರ್ತಾರೆ ನನ್ನ. ಇದು ಒಂದ್ ರೀಸನ್ ಆಗಿತ್ತು ನಮ್ಮ ಮನೇಲಿ ಒಪ್ಕೊಳಲ್ಲ ಅನ್ನೋದಕ್ಕೋಸ್ಕರ. ಆಕ್ಚುಲಿ ನಾವು ವಿಡಿಯೋ ಮಾಡಕ್ ಕಾರಣನೇ ಇದು. ತುಂಬಾ ಜನ ಕೇಳ್ತಾ ಇರ್ತಾರೆ, ನಿಂದ ಹಾವೇರಿ ಇವಳ್ದು ಬೆಂಗಳೂರು, ಅದೆಂಗ್ ಲವ್ ಆಯ್ತು. ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇರೋದು, ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ಬೇಕಂತ ನಾವು ವಿಡಿಯೋ ಮಾಡ್ತಾ ಇರೋದು. ನಮ್ಮದು ಉತ್ತರ ಕರ್ನಾಟಕ ಹಾವೇರಿ, ಇಲ್ಲಿಂದ ಬೆಂಗಳೂರಿಂದ ಒಂದು 400 ಕಿಲೋಮೀಟರ್ಸ್ ದೂರ ಇದ್ದೀವಿ. ಇವಳು ಅವಾಗ ಬೆಂಗಳೂರಲ್ಲಿದ್ದು. ಅದೇ ಥರ ನಮ್ಮ ಲವ್ ನಡೀತಾ ಇತ್ತು. ಅದೇನೋ ಗೊತ್ತಿಲ್ಲ, ಲಾಂಗ್ ಡಿಸ್ಟೆನ್ಸ್ ಲವ್ ಅಂದರೆ ಸಖತ್ ಫೀಲ್ ಇರ್ತೈತೆ. ಯಾಕಂದರೆ ತಿಂಗಳಿಗೂ ಸತಿ ಮೀಟ್ ಮಾಡೋದಿರುತ್ತಲ್ಲ, ಆ ಫೀಲ್. ಈಗ ಡೈಲಿ ಇಲ್ಲೇ ಅಕ್ಕಪಕ್ಕ ಇದ್ದರೆ ಡೈಲಿ ಮೀಟ್ ಮಾಡ್ತೀವಿ, ಅವಾಗ ಅಷ್ಟು ಕ್ರೇಜ್ ಇರಲ್ಲ. ಬಟ್ ಲಾಂಗ್ ಡಿಸ್ಟೆನ್ಸ್ ಲವ್ ಅಂತಂದರೆ ಇಲ್ಲಿ ಯಾರ್ಯಾರು ಲಾಂಗ್ ಡಿಸ್ಟೆನ್ಸ್ ಲವ್ ಮಾಡ್ತಿದ್ರೆ ಅವ್ರಿಗೆಲ್ರಿಗೂ ಅದು ಅನುಭವ ಇರುತ್ತೆ ಅಂತ ಅನ್ಕೊಂತೀನಿ. ಏನಾದರೂ ಲಾಂಗ್ ಡಿಸ್ಟೆನ್ಸ್ ಲವ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಆ ಥರ ಹೇಳ್ಕೊಳ್ಳಿ. ಸೊ ಆ ಟೈಮಲ್ಲಿ ಇವರಮ್ಮ ನನಗೆ ಆ ಥರ ಹಿಂಗೆ ಹೇಳ್ಬಿಟ್ರು, ಇಲ್ಲಪ್ಪ ಆಗಲ್ಲ, ನೀನೇನು ಕೆಲಸ ಮಾಡ್ತೀಯಾ, ನೀನು ಆಫ್ಟರ್ ಆಲ್ ಒಬ್ಬ ಟಿಕ್ಟಾಕ್ ಅದ್ಯಾವುದೋ ವೀಡಿಯೋಸ್ ಮಾಡ್ಕೊಂಡಿರೋ, ನೀನು ದುಡಿತೀಯಾ, ಎಷ್ಟು ನಿಂಗೆ ಸಂಬಳ, ಆ ಥರ ಈ ಥರ. ಬಟ್ ಅವರು ಮಗಳು ಜೀವನಕ್ಕೋಸ್ಕರ ನಾನು ಆ ಥರ ಕೇಳಿದರು. ಬಟ್ ಆ ಟೈಮಲ್ಲಿ ನನಗೂ ಅನಿಸ್ತು, ಹೌದಲ್ವಾ, ಇವಾಗ ನಾನು ನಮ್ಮ ಅಕ್ಕ ತಂಗಿರು ಯಾರಾದ್ರೂ ಈ ಥರ ಮಾಡಿದರೆ ನಾನು ಅದೇ ಥರ ಕೇಳ್ತಾ ಇದ್ದೆ. ಏನು ಕೆಲಸ, ಅವ್ರಿಗೂ ನಂಬಿಕೆ ಇರಬೇಕಲ್ವ, ನಾವೇನಾದ್ರೂ ಕೆಲಸ ಮಾಡಬೇಕು, ನಮ್ಮ ಕೈಲೊಂದು ಒಳ್ಳೆ ಸಂಪಾದನೆ. ಅಂದ್ರೆ ಅವನೊಬ್ಬನೇ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದ.
ನಿನ್ನ ಲವಲ್ಲಿ ನಿನ್ಗೆ ಏನು ಪ್ರಾಬ್ಲಮ್ ಅಂದ್ರೆ ನನಗೆ ಫೋನ್ ಮಾಡು, ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅವಾಗ ನಾನು ಬೆಂಗಳೂರಿಗೆ ಬಂದು ಒಂದು 3 ದಿವಸ ಅವ್ನ ರೂಮಲ್ಲೆಲ್ಲ ಸ್ಟೇ ಆಗಿಬಿಟ್ಟು ಇವಳನ್ನ ಬಂದು ಮೀಟ್ ಮಾಡ್ತಾಯಿದ್ದೆ. ಬಟ್ ಅವಾಗೆಲ್ಲ ಅವನೇ ನನ್ನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ನಮಗೆಲ್ಲ ಸಪೋರ್ಟ್ ಮಾಡೋದು, ಅವನೇ ತುಂಬ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದ. ಆಮೇಲೆ ನಾವು ಮಾರುತಳ್ಳಿಯಲ್ಲಿ ಮೀಟ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಒಂಥರ ಫೀಲ್ ಅನ್ನಿಸ್ತಾಯಿತ್ತು. ಬೇಗ ಮದುವೆ ಆಗಿಬಿಡ್ಬೇಕಲ್ವಾ, ಇಷ್ಟು ದಿನ ಇರಬಾರ್ದು, ಕಾಯ್ಕೊಂಡಿರಬಾರ್ದು, ಟ್ರೂ ಆಗಿ ಮಾಡ್ತಾಯಿದ್ದೀವಿ, ಬಿಟ್ಟಿರೋಕೆ ಆಗ್ತಾ. ಅದು ಲಾಂಗ್ ಡಿಸ್ಟೆನ್ಸು, ಏನೋ ಪಟ್ಟಂತ ನೆನಪಾಯ್ತಪ್ಪ ಹಿಂಗೆ ಬಂದು ಮೀಟ್ ಆಗ್ತೀನಿ ಅಂತ ಅನ್ನಂಗೆ ಇರಲಿಲ್ಲ. 400 ಕಿಲೋಮೀಟ್ರ್ ನಾನು ಬರಬೇಕಾಗಿತ್ತು. ಅದು ಮನೇಲಿ 100 ಕಾರಣ ಹೇಳಬೇಕು. ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ, ಇಲ್ಲಿಗೆ ಹೋಗ್ತಾಯಿದ್ದೀನಿ, ಎಕ್ಸಾಮ್ಸ್ ಇದೆ, ಅದು ಇದು ಏನಾದರೂ ನಮ್ಮ ಅಪ್ಪ ಅಮ್ಮಗೆ ತುಂಬನೇ ಕಾಗೆ ಕೂರಿಸಿ ಬಂದುಬಿಡ್ತಾ ಇದ್ದೆ. ಬಟ್ ಅವ್ರಿಗೆ ತುಂಬ ನೋವು ಮಾಡ್ತಾಯಿದ್ದೆ ಆ ಟೈಮಲ್ಲಿ. ನನಗೆ ಏನಂದರೆ ನಂದು ಕಾಲೇಜ್ ಆಗ್ತಾನೆ ಸ್ಟಾರ್ಟ್ ಆಗಿತ್ತಲ್ವ, ಆವಾಗ ನಾನು ಕಾಲೇಜಿಗೆ ಹೋಗೋ ಥರನೇ ಹೋಗ್ತಿದ್ದೆ. ಕಾಲೇಜಿಗೆ ಹೋಗೋ ಥರ ಹೋದರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಅಂದು ಕಾಲೇಜಿಗೆ ಹೋಗೋ ಥರ ಹೋಗಿ ಮತ್ತೆ ನಾನು ನಾರ್ಮಲಾಗಿ ಇವ್ರನ್ನ ಮೀಟ್ ಮಾಡೋದು, ಕಾಲೇಜ್ ಮುಗಿಯೋ ಟೈಮ್ ಮನೆಗೆ ಬಂದು ಸೇರ್ಕೋತಾರಲ್ವ ಆ ಥರ ಸೇರ್ಕೊಳ್ಳೋದು ಮಾಡ್ತಾಯಿದ್ದೆ. ನೀನು ಸ್ವಲ್ಪ ಜೋರಾಗಿ ಮಾತಾಡಿ, ನಿನ್ನ ವಯಸ್ಸಿಗೆ ಕೆಲಸ ಅಲ್ಲ ಅಂತ ಅಂದ್ಬಿಡ್ತಾರೆ. ಆಮೇಲೆ ಅದೇ ಥರ ಮೀಟ್ ಮಾಡ್ತಾಯಿದ್ವಿ. ಕಂಟಿನ್ಯೂ ಒಂದು 1 ಇಯರ್ ನಮ್ಮ ಲವ್ ಅದೇ ಥರ ಜಾಲಿಯಾಗಿ ನಡೀತಾ ಇತ್ತು. ಅದಾದಮೇಲೆ ಬಂತು ಒಂದೊಂದೇ ಪ್ರಾಬ್ಲಮ್ಸು, ಅದು ಇದು ಮನೇಲಿ ಗೊತ್ತಾಗೋದು, ಇವ್ರ ಫ್ಯಾಮಿಲಿ ಗೊತ್ತಾಗೋದು, ನಮ್ಮ ಫ್ಯಾಮಿಲಿಲಿ ಗೊತ್ತಿತ್ತು. ಬಟ್ ನನ್ನ ಅಷ್ಟೊಂದು ಇದು ಮಾಡ್ತಾಯಿರಲಿಲ್ಲ. ನೀನು ಏನೋ ಒಂದು ಮಾಡ್ತೀಯಾ, ನಿನಗೆ ಹೇಳೋಷ್ಟು ದೊಡ್ಡವ್ರು ನಾವು ಇಲ್ಲ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ರು ಅಂತಂದರೆ ನಾನು ನಮ್ಮ ಅಪ್ಪ ಅಮ್ಮಗೆ ತುಂಬ ನೋವು ಕೊಟ್ಟಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಮಾತು ನಾನು ಕೇಳ್ತಾ ಇರಲಿಲ್ಲ. ಅದಕ್ಕೆ ಅವರು ನನಗೆ ಅಷ್ಟೊಂದು ಇದು ಮಾಡ್ತಾಯಿರಲಿಲ್ಲ. ಬಟ್ ಇವ್ರ ಫ್ಯಾಮ್ಲಿಲಿ ಇವಳು ತುಂಬ ದೊಡ್ಡ ಕುಟುಂಬದವಳು, ನಾನು ಅಷ್ಟೇ ದೊಡ್ಡ ಕುಟುಂಬದವೇ. ಬಟ್ ನನಗೆ ನಿಜ ಹೇಳ್ಬೇಕಂದ್ರೆ ಸಂಬಂಧಿಕರ ಕಂಡ್ರೇ ಆಗಲ್ಲ. ನನಗೆ ಇವಾಗಲೂ ಅಷ್ಟೇ, ನನಗೆ ಸಂಬಂಧಿಕರು ಯಾರೂ ಇಲ್ಲ ಅಂತ ಅನ್ಕೊಂಡೆ ನಾನು ಇದ್ದೀನಿ. ನನಗೆ ಈ ಸಂಬಂಧಿಕರಲ್ಲ, ಅದೆಲ್ಲ ನಿಮ್ಗೆ ಗೊತ್ತು ಸಂಬಂಧಿಕರು ಹೆಂಗಿರ್ತಾರೆ. ನಮ್ಮ ಹತ್ರ ಇತ್ತು ಅಂದರೆ ಬರ್ತಾರೆ, ಇಲ್ಲ ಅಂತಂದರೆ ಹೋಗ್ತಾರೆ, ಅಷ್ಟೇ ಸಂಬಂಧಿಕರು ಅಂದ್ಕೊಂಡು ನಾನು ಇದ್ದಿದ್ದು. ಯಾಕಂದರೆ ನಂಗೆ ತುಂಬ ನನ್ನ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ನಮ್ಮ ಸಂಬಂಧಿಕರು. ಇಲ್ಲ ಅವನು ಆ ಥರ ಈ ಥರ ಒಂಥರ ಪೊರಕೆ ನನ್ನ ಮಗ ಹಿಂಗೆ. ಬಟ್ ಇವಾಗ ನಾನು ಯಾರಿಗೂ ಇನ್ನು ಕಮ್ಮಿ ಇಲ್ಲ. ನಾನು ದುಡಿತೀನಿ, ನಾನು ತಿಂತೀನಿ, ನಮ್ಮ ದುಡ್ಡಲ್ಲಿ ನಾವಿಬ್ಬರು ಚೆನ್ನಾಗಿದ್ದೀವಿ. ನಾವು ಯಾರ ಹತ್ರ ಬಂದ್ಬಿಟ್ಟು ಕೈ ಚಾಚಿಲ್ಲ. ಆ ಪ್ರೌಡ್ ನನಗೆ ಯಾವಾಗಲೂ ಇದೆ. ಸೊ ಅದೊಂದು ಕಾರಣಕ್ಕೋಸ್ಕರ ನನಗೆ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಬಟ್ ಇವಳಿಗೆ ಇವ್ರ ಮನೇಲಿ ತುಂಬ ಇದು ನಡೀತೆ, ಸ್ಟ್ರೈಕ್. ನನ್ನ ಒಬ್ಬಳೇ ಮಗಳು, ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗಳು. ಅವ್ರಿಗೆ ಏನು ಅಂದರೆ ಅವ್ರಿಗೆ ಆಸೆ ಇರೋದು ಅದು ಒಂದೇ, ನಾನೊಬ್ಬಳೇ ಅಲ್ವಾ, ನಂದು ಚೆನ್ನಾಗಿ ಮಾಡಬೇಕು, ನನ್ನ ಮದುವೆ ಎಲ್ಲ ಚೆನ್ನಾಗಿ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಮತ್ತು ನಮ್ಮ ಫ್ಯಾಮಿಲಿ ಫುಲ್ ಇವಳನ್ನ ಗೇಟಿಂದ ಆಚೆ ಬಿಡ್ತಾ ಇರಲಿಲ್ಲ. ಅಂದರೆ ಮನೆಯಿಂದ ಮನೆ ಬಿಟ್ಟರೆ ಕಾಲೇಜ್ ಬಿಟ್ಟರೆ ಮನೆ, ಇಷ್ಟೇ ಇದ್ದಿದ್ದು. ಬಟ್ ನಾನು ಬಂದಮೇಲೆ ನಾವಿಬ್ಬರು ಅಲ್ಲಿ ಇಲ್ಲಿ ಜಾಸ್ತಿ ಸುತ್ತಾಡಿಲ್ಲ. ನಾವು ನಿಜ ಹೇಳ್ಬೇಕಂದ್ರೆ ನಾವು ಮೀಟ್ ಆಗಿರೋದೇ ಒಂದು 6 times ಅಷ್ಟೇ. ನಾವು ಲವ್ ಮಾಡಿದ್ದು 1.5 year ಲವ್ ಮಾಡಿದ್ದೀವಿ. ಬಟ್ 1.5 year ಅಷ್ಟೇ 6 times ಅಷ್ಟೇ ನಾವು ಮೀಟ್ ಮಾಡಿರೋದು. 6 times ಅಂತಂದರೆ ಒಂದು ಸತಿ ಬಂದರೆ 3 ದಿವಸ ಮೀಟು, ಅಂದರೆ 2 ಸತಿ ಬಂದರೆ ಮತ್ತೆ 3 ದಿವಸ, ಈ ಥರ 6 time ಮೀಟ್ ಆಗಿರೋದು ಅಷ್ಟೇ. ನಾವು ಜಾಸ್ತಿ ಮೀಟ್ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಮನೇಲೆಲ್ಲ ಗೊತ್ತಾಗಿದ ತಕ್ಷಣ ಆಮೇಲೆ ಹಿಂಗೆ ಅವ್ರ ಮನೇಲೂ ಗೊತ್ತಾಗಿದ್ದ ತಕ್ಷಣ ಅವ್ರ ಫೋನೆಲ್ಲ ಕಸ್ಕೊಂಡ್ರು, ಕೊಟ್ಟಿಲ್ಲ ಅವ್ರ ಫೋನ್ನ. ಆಮೇಲೆ ನನ್ನ ಫೋನ್ ಬರ್ತಾ ಇರಲಿಲ್ಲ, ಮೆಸೇಜ್ ಬರ್ತಾ. ಬಟ್ ನಂಗೆ ತುಂಬ ಇವಳು ನಾನು ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೆ ಲವ್ಗೆ. ಇಲ್ಲ ನನಗೆ ಇವಳು ಬೇಕೇ ಬೇಕು, ಹೆಂಗಾನ ಮಾಡಿ ಇವಳನ್ನ ಪಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾನು ಬರೀ ಇವಳದೇ ತುಂಬ ಸಣ್ಣನೂ ಆಗ್ಬಿಟ್ಟೆ ಆ ಟೈಮಲ್ಲಿ. ನಾನು ಊಟ ಮಾಡಿದಿರ ಬರೀ ಚಿಂತೆ ಮಾಡಿ ಸಿಗ್ತಾಳೋ ಇಲ್ವೋ ಈ ಥರ ಚಿಂತೆ ಮಾಡಿ ತುಂಬ ನಾನು ಸಣ್ಣ ಆಗ್ಬಿಟ್ಟೆ. ಆಮೇಲೆ ನನ್ನ ಫ್ರೆಂಡ್ಸ್ ಹೇಳೋರೆ, ಇಲ್ಲ ನಿಮ್ಮ ಜೋಡಿ ಚೆನ್ನಾಗಿದೆ, ನಿನ್ನ ಬಿಡಬೇಡ, ಅದೇನೋ ಕಷ್ಟ ಆದರೂ ಪರವಾಗಿಲ್ಲ, ಮದುವೆ ಆಗು ಆ ಥರ ಈ ಥರ ಎಲ್ಲ ಹೇಳ್ಬೇಕಾದ್ರೆ ಒಂಥರ ಹೌದಲ್ವಾ, ಎಲ್ಲರೂ ಹಿಂಗೆ ಹೇಳ್ತವ್ರೆ, ನಾನು ಬಿಡಬಾರ್ದು, ನಾನು ಹಾಗೇ ಆಗ್ತೀನಿ. ಅಷ್ಟು ಇವಳನ್ನ ನಾನು ಪ್ರೀತಿ ಮಾಡ್ತಾಯಿದ್ದೆ. ಅಂದರೆ ಅಷ್ಟು ಇದ್ದಕ್ಕಿದ್ದಂಗೆ ನಂಗೆ ಅಷ್ಟು ಟ್ರೂ ಆಗಿ ಲವ್ ಆಯಿತು ಇವಳ ಮೇಲೆ. ಲಾಂಗ್ ಡಿಸ್ಟೆನ್ಸ್ ಲವ್ ಅಂತಂದರೆ ಆಲ್ಮೋಸ್ಟ್ ಟ್ರೂ ಆಗಿ ಲವ್ ಮಾಡ್ತಾ ಇರ್ತಾರೆ, ಯಾರೂ ಫೇಕಾಗಿ ಮಾಡಲ್ಲ. ಆ ಥರ ಮಾಡ್ಕೊಂಡಾಗ ಮನೇಲೆಲ್ಲ ಗೊತ್ತಾಗಿದ್ದ ತಕ್ಷಣ ಇನ್ನೇನು ಮಾಡೋದು, ಫೋನ್ ಕಸ್ಕೊಂಡಿದ್ದ ತಕ್ಷಣ ಅಷ್ಟೇ, ಇನ್ನು ಮುಗೀತು, ಇನ್ನು ನನ್ನ ಲೈಫಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇರ್ತಾಯಿದ್ದೆ. ಬಟ್ ಇವಳು ಆದರೂ ನನಗೆ ಆ ಟೈಮಲ್ಲಿ 3 daysಗೆ ಒಂದ್ಸತಿ ಮತ್ತು 4 daysಗೆ ಒಂದ್ಸತಿ ಈ ಥರ ನಂಗೆ ಫೋನ್ ಮಾಡ್ತಾನೆ ಇರ್ತಿದ್ಲು. ಬಟ್ ಆ ಫೋನ್ ಮಾಡಿದಾಗೆಲ್ಲ ಅಷ್ಟೇ ಖುಷಿ ಬರ್ತಾಯಿತ್ತು. ಅಟ್ಲೀಸ್ಟ್ ನನಗೋಸ್ಕರ ಆದರೂ ಒಂದು ಜೀವ ಬದುಕೈತಲ್ಲ, ಇವಳು ಸಿಗ್ತಾಳೋ ಅನ್ನೋ ಒಂದು ಭರವಸೆ ಮೇಲೆ ನಾನು ದಿನ ಕಳೀತಾ ಇರ್ತಾಯಿದ್ದೆ ಅಷ್ಟೇ.